प्रधानमंत्री नरेंद्र मोदी के जन्मदिन के अवसर पर बीदर की भाजपा नगर इकाई ने स्वच्छता अभियान का आयोजन किया। केंद्रीय राज्य मंत्री शोभा करंदलाजे ने स्वच्छता अभियान में भाग लिया और मंदिर की सफाई करके स्वच्छता अभियान का शुभारंभ किया। बीदर के कैलाश नगर स्थित रेवपैया मंदिर में स्वच्छता अभियान का शुभारंभ किया गया। शोभा करंदलाजे के साथ सैकड़ों भाजपा महिला विंग के कार्यकर्ताओं ने भी भाग लिया। केंद्रीय राज्य मंत्री शोभा करंदलाजे ने तब बात की, 17 सितंबर से गांधी जयंती 2 अक्टूबर तक हमने सेवा पकड़ोवा के नाम से स्वच्छ भारत अभियान शुरू किया है। बस स्टैंड, रेलवे स्टेशन, मंदिर साफ है। हमने स्वस्थ नारी स्वस्थ भारत नाम का एक अभियान शुरू किया है। अगले 2 महीनों में सभी महिलाओं का रक्त परीक्षण किया जाएगा। इस अवसर पर केंद्रीय राज्य मंत्री शोभा करंदलाजे ने मीडिया से बात की। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಸೆಪ್ಟೆಂಬರ್ 17ರಿಂದ ಗಾಂಧಿ ಜಯಂತಿ ಅಕ್ಟೋಬರ್ 2 ತನಕ ದೇಶದಾದ್ಯಂತ ಸೇವಾ ಪಖವಾಡ ಅನ್ನುವಂಥ ಹೆಸರಲ್ಲಿ ಸೇವಾ ಕೆಲಸಗಳನ್ನು ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದ ಮೇಲೆ ಮಹಾತ್ಮ ಗಾಂಧೀಜಿಯವರ ಅಪೇಕ್ಷೆ ಏನಿತ್ತು ಅದರಂತೆ ಸ್ವಚ್ಛ ಭಾರತ ಅಭಿಯಾನವನ್ನು ಆರಂಭ ಮಾಡಿದರು. ದೇಶದಾದ್ಯಂತ ಇವತ್ತು ಜನ ಜಾಗೃತರಾದರು. ನಮ್ಮ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಸ್ವಚ್ಛತೆಯನ್ನು ಸ್ವತಃ ಜನರು ನಿಂತು ಮುಂದೆ ಮಾಡುವಂಥದ್ದು ನಮಗೆಲ್ಲ ಆನಂದ ತಂದಿದೆ. ನಮ್ಮ ರೈಲ್ವೆ ಸ್ಟೇಷನ್ಗಳು ಬದಲಾವಣೆ ಆಗಿದ್ದಾವೆ, ನಮ್ಮ ಏರ್ಪೋರ್ಟ್ಗಳು ಸ್ವಚ್ಛ ಆಗಿದ್ದಾವೆ, ನಮ್ಮ ಬಸ್ ಸ್ಟ್ಯಾಂಡ್ಗಳು ಸ್ವಚ್ಛ ಆಗಿದ್ದಾವೆ, ನಮ್ಮ ದೇವಸ್ಥಾನ, ಮಸೀದಿ, ಮಂದಿರ ಎಲ್ಲವನ್ನು ಕೂಡ ಸ್ವಚ್ಛತೆಯಿಂದ ಇಡಬೇಕು ಅನ್ನುವಂಥದ್ದು ಮೋದಿಯವರ ಸಂಕಲ್ಪ. ಅದಕ್ಕಾಗಿ ಈ ಸೇವಾ ಪಖವಾಡದ ಸಂದರ್ಭದಲ್ಲಿ ಸ್ವಚ್ಛತಾ ಅಭಿಯಾನ, ಪರಿಸರವನ್ನು ಉಳಿಸುವುದಕ್ಕಾಗಿ ಮಾँ का नाम पर एक पेड़ ಇದು ಕಳೆದ ವರ್ಷ ಆರಂಭ ಆಯಿತು. ತಾಯಿಯ ಹೆಸರಲ್ಲಿ ಒಂದು ಗಿಡವನ್ನು ನೆಡಬೇಕು, ಅದನ್ನು ಬೆಳೆಸಬೇಕು, ಉಳಿಸಬೇಕು. ಇದರಿಂದಾಗಿ ನಮ್ಮ ಪರಿಸರಕ್ಕೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಅಪೇಕ್ಷೆ ಇತ್ತು. ಈ ರೀತಿಯ ಹಲವಾರು ರಕ್ತದಾನ ಶಿಬಿರಗಳಿರ್ಬೋದು, ಮೆಡಿಕಲ್ ಶಿಬಿರ ಇರ್ಬೋದು. ಈ ವರ್ಷದ ನರೇಂದ್ರ ಮೋದಿಯವರ ಜನ್ಮದಿನದಂದು ಸ್ವಾಸ್ಥ್ಯ ನಾರಿ ಸ್ವಾಸ್ಥ್ಯ ಪರಿವಾರ ಅನ್ನುವಂಥ ಒಂದು ಹೊಸ ಪರಿಕಲ್ಪನೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡಿದ್ದಾರೆ. ಇದರ ಉದ್ದೇಶ ನಮ್ಮ ಮಹಿಳೆಯರ ಆರೋಗ್ಯ ಚೆನ್ನಾಗಿದ್ದರೆ ಪರಿವಾರದ ಆರೋಗ್ಯ ಚೆನ್ನಾಗಿರುತ್ತೆ, ಪರಿವಾರದ ಆರೋಗ್ಯ ಚೆನ್ನಾಗಿದ್ದರೆ ದೇಶದ ಆರೋಗ್ಯ ಚೆನ್ನಾಗಿರುತ್ತೆ. ತಾಯಿ ಆಸ್ಪತ್ರೆಗೆ ಹೋಗೋದಿಲ್ಲ, ಕಾಯಿಲೆ ಉಲ್ಬಣ ಆದ ಮೇಲೆ ಟೆಸ್ಟಿಗೆ ಹೋಗ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಏನು ಕಾಯಿಲೆ ಇದೆ ಅಂತ ಆಮೇಲೆ ಗೊತ್ತಾಗುತ್ತೆ, ಅಷ್ಟೊತ್ತಿಗೆ ಬಹಳ ಬಿಗಡಾಯಿಸಿರುತ್ತೆ. ಆ ಕಾರಣಕ್ಕಾಗಿ ಇವತ್ತು ಪ್ರಧಾನಮಂತ್ರಿಯವರ ಅಪೇಕ್ಷೆ ಇರುವಂಥದ್ದು ಮುಂದಿನ 2-3 ತಿಂಗಳಲ್ಲಿ ನಮ್ಮ ತಾಯಂದರು ಕಂಪಲ್ಸರಿಯಾಗಿ ಎಲ್ಲರೂ ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು, ಗರ್ಭಕೋಶದ ಟೆಸ್ಟ್ಗಳನ್ನು ಮಾಡಿಸಬೇಕು. ಏನೇನು ಕಾಯಿಲೆ ಇದೆ ಅನ್ನುವಂಥದ್ದನ್ನು ಮೊದಲೇ ಡಿಟೆಕ್ಟ್ ಮಾಡಿದರೆ, ಮೊದಲೇ ಪತ್ತೆ ಹಚ್ಚಿದರೆ ಅದಕ್ಕೆ ಟ್ರೀಟ್ಮೆಂಟ್ ಸುಲಭ. ಅದಕ್ಕಾಗಿ ಸ್ವಾಸ್ಥ್ಯ ನಾರಿ ಸ್ವಾಸ್ಥ್ಯ ಪರಿವಾರ ಅನ್ನುವಂಥ ಯೋಜನೆಯನ್ನು ಮೊನ್ನೆ 17ನೇ ತಾರೀಕು ಆರಂಭ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ದೇಶದಾದ್ಯಂತ ತಲುಪಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಇವತ್ತು ನಾನು ಬೀದರ್ ಬಂದಿದ್ದೀನಿ. ನಮ್ಮ MSMEದು ರ್ಯಾಂಪಿನ ಯೋಜನೆಯ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದ್ದಾವೆ. ಅದರ ಜೊತೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರಥವನ್ನು ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಆರಂಭ ಮಾಡಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ರಾಣಿ ಅಬ್ಬಕ್ಕ ಅವರ ನೇತೃತ್ವದ ಒಂದು ರಥ, ಉತ್ತರ ಕರ್ನಾಟಕದಲ್ಲಿ ರಾಣಿ ಅಬ್ಬಕ್ಕ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಇವರ ರಥಯಾತ್ರೆ ನಡೀತಿದೆ. ಒಂದು ರಥ ಇವತ್ತು ಬೀದರಿಂದ ಆರಂಭ ಆಗ್ತಾ ಇದೆ, ಇನ್ನೊಂದು ರಥ ಧಾರವಾಡದಿಂದ ಆರಂಭ ಆಗ್ತಾ ಇದೆ. ಅದಕ್ಕಾಗಿ ಯುವ ಜನತೆಯಲ್ಲಿ ರಾಷ್ಟ್ರಭಕ್ತಿಯನ್ನು ಪ್ರೇರಣೆ ಮಾಡಿಸಬೇಕು. ಮತ್ತೊಂದು ಸರಿ ನಮ್ಮ ರಾಷ್ಟ್ರಭಕ್ತರು ಯಾರಿದ್ದಾರೆ, ದೇಶಕ್ಕಾಗಿ ಯಾರು ತ್ಯಾಗ ಮಾಡಿದ್ದಾರೆ, ಬಲಿದಾನ ಆಗಿದ್ದಾರೆ, ಅವರನ್ನು ನೆನಪು ಮಾಡ್ಕೋಬೇಕು. ರಾಣಿ ಅಬ್ಬಕ್ಕ ದೇಶದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಬ್ರಿಟಿಷರ ಮತ್ತು ಪೋರ್ಚುಗೀಸರ ವಿರುದ್ಧ. ಪೋರ್ಚುಗೀಸರು ಮೊದಲು ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಮಂಗಳೂರಿನ ಜಾಗದಲ್ಲಿ ನಿಂತು, ಕರಾವಳಿಯಲ್ಲಿ ನಿಂತು ಸಮುದ್ರದಿಂದಲೇ ಅವರು ಬರದಂತೆ ತಡೆದಂಥ ವೀರ ವನಿತೆ ಅವಳು ರಾಣಿ ಅಬ್ಬಕ್ಕ. ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದರು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು. ಸಂಗೊಳ್ಳಿ ರಾಯಣ್ಣ ಅಂತ ಒಬ್ಬ ನೇತಾರ, ಅವರ ಸೇನಾಧಿಪತಿ, ಅವರ ಬಲಿದಾನ ಆಯಿತು. ಸ್ವತಃ ರಾಣಿ ಚೆನ್ನಮ್ಮನನ್ನು ಅರೆಸ್ಟ್ ಮಾಡಿದರು ಮತ್ತು ಸಂಗೊಳ್ಳಿ ರಾಯಣ್ಣನ ಹಿಡಿದು ಗಲ್ಲಿಗೇರಿಸುವಂಥ ಕೆಲಸ ಆಯಿತು. ಅದಕ್ಕಾಗಿ ಇಂಥ ಯಾರು ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ, ಯಾರು ಈ ದೇಶದ ಉಳಿವಿಗಾಗಿ ಹೋರಾಟ ಮಾಡಿದ್ದಾರೆ, ಯಾರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ಇವತ್ತು ಯುವ ಜನಾಂಗ ಅದನ್ನು ಮರಿತಾ ಇದೆ. ಅದನ್ನು ಪುನರಪ್ಪಿ ನೆನಪು ಮಾಡುವಂಥ ಕೆಲಸವನ್ನು ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಇದೆ.
ಅದರ ಸಲುವಾಗಿ ನಾವು ಇವತ್ತು ರಥಯಾತ್ರೆಯನ್ನು ಆರಂಭ ಮಾಡಿದ್ದೀವಿ. ನಮ್ಮ ಯುವಕ ಯುವತಿಯರಲ್ಲಿ ಮತ್ತೊಂದು ಸಾರಿ ರಾಷ್ಟ್ರಭಕ್ತಿ ಜಾಗೃತಿ ಆಗಬೇಕು ಅನ್ನುವಂಥದ್ದನ್ನು ತಿಳಿಸೋಕ್ಕೆ ಮಾಡಿದ್ದೀವಿ. ಅದಕ್ಕೆ ಭಾಗಿಯಾಗೋಕ್ಕೆ ನಾನು ಬಂದಿದ್ದೀನಿ.